ನಿನ್ನ ರುಂಡಗಳನ್ನು ಕತ್ತರಿಸಿ ಹನುಮಂತ ದೇವರ ಗುಡಿ ಮುಂದೆ ಕಟ್ಟಲಾಗು. ಎಳೆದುಕೊಂಡು ಹೋಗಿ. ಎಲ್ಲಿ ನಾರಿಯರು ಗೌರವಿಸಲ್ಪಡುತ್ತಾರೆಯೋ ಅಲ್ಲಿ ದೇವತೆಗಳು ಪೂಜಿಸಲ್ಪಡುತ್ತಾರೆ ಎಂದು ನೆನಪಿಟ್ಟುಕೊಳ್ಳಬೇಕು. ಅನ್ಯಾಯ, ಅತ್ಯಾಚಾರ, ಕಳ್ಳತನ, ವ್ಯಭಿಚಾರ ಇವನ್ನು ಮಾಡಬಾರದು. ನಾವು ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದ್ದೇವೆ. ಬಸವಣ್ಣನವರ ವಚನಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬಸವಣ್ಣನವರು ಸಾವಿರಾರು ವಚನಗಳನ್ನ ಇವತ್ತಿನ ದಿವಸ ಬರೆದಿದ್ದಾರೆ. ಅದರಲ್ಲಿ ಕೇವಲ 3 ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಪಾವನ. 1ನೇ ವಚನ, ಇವನಾರವ ಎಂದೆಣಿಸಿದಿರಯ್ಯ, ಇವನಮ್ಮವ ಎಂದೆಣಿಸಯ್ಯ, ಇವ ನಮ್ಮ ಕೂಡಲ ಸಂಗಮ ದೇವರ. ಇಲ್ಲಿ ಏನ್ ಹೇಳ್ತೀವಿ? ಜಾತಿ ಎನ್ನಬೇಡ್ರಿ ಅಂತ. ಇನ್ನು 2ನೇದು, ಕೊಲಬೇಡ ಕೃಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದು ಅರಿಯಲು ಬೇಡ. ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರು. ಈ ವಚನ ಏನ್ ಹೇಳ್ತದೆ? ಕಳ್ಳತನ, ಸುಳ್ಳತನ, ಮತ್ತೊಬ್ಬರಿಗೆ ಎದುರು ವಾದಿಸುವುದು, ಇದು ಏನು ಮಾಡಬಾರದು ಅಂತ. ಇನ್ನು 3ನೇ ವಚನ ಯಾವುದು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತೆ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತೆ, ನುಡಿದರೆ ಮಾತು ತಪ್ಪದಂತಿರಬೇಕು, ನುಡಿ ಒಳಗೆ ತಪ್ಪಿ ನಡೆದರೆ ಮೆಚ್ಚನ ಕೂಡದ ಸಂಗಮ ದೇವ ಅಂತ. ಈ ವಚನ ಏನ್ ಹೇಳ್ತೀವಿ? ನಾವು ಯಾರಿಗೆ ಮಾತು ಕೊಟ್ಟು ಆ ಮಾತಿನಂತೆ ನಾವು ನಡೆಯಬೇಕು. ಸ್ಫಟಿಕದ ಸಲಾಕೆಯಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತೆ ನಿಲುಕ್ತಾ ಇರಬೇಕು. ಈ 3 ವಚನಗಳು ನಮ್ಮ ಜೀವನ ನಡೆದುಕೊಂಡಿದ್ದಾರೆ. ನಮ್ಮ ಹಳ್ಳಿ, ನಮ್ಮ ಓಣಿ, ನಮ್ಮ ತಾಲೂಕು, ನಮ್ಮ ಜಿಲ್ಲಾ, ನಮ್ಮ ರಾಜ್ಯ, ನಮ್ಮ ದೇಶ ಪಾವನ ಆಗುವಲ್ಲಿ 2 ಮಾತು. ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಿರಲ್ಲ, ಎಂತೆಂಥ ವಚನಗಳನ್ನ ಹೇಳ್ತೀವಿ. ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳು ಸಂತಾನ ನೀಡಲಾರ್ದೊಂದು ದೊಡ್ಡ ಪಾಪಪ್ಪ. ನಿಮಗೊಬ್ಬ ಗಂಡ ಮಗ ಹುಟ್ಟಿದ್ರೆ ನಿತ್ಯ ನಾನು ದೇವರಿಗೆ ಬೇಡ್ಕೊಳ್ತೀನಿ, ಹುಟ್ಟಿದ ಮಗ ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋದನ್ನ ಸಣ್ಣ ದಡಿ ಆಗಬೇಕು ಅಂತ ನನ್ನ ಆಸೆ. ಆ ಭಾಗ್ಯ ಎಂದು ಕಾಣ್ತೇನೋ ಆ ದೇವರೇ ಬಂದ. ನಮ್ಮ ಮದುವೆಯಾಗಿ 5 ವರ್ಷ ಕಳೆದರೂ ಸಂತಾನ ಭಾಗ್ಯವಿಲ್ಲ. ಆದರೂ ನಾವು ಮನಸ್ಸಿಗೆ ಹಚ್ಚಿಕೊಳ್ಳೋದು. ಏಕೆಂದರೆ ನಮ್ಮ ಹೊಲದಲ್ಲಿ, ನಮ್ಮ ಮನೆಯಲ್ಲಿ ದುಡುತ್ತಿರುವ ಆಳು ಮಕ್ಕಳೇ ನಮ್ಮ ಮಕ್ಕಳು. ನಡೀತಾರೆ ನಮ್ಮ ಬಂಧುಗಳು. ಮಕ್ಕಳನ್ನು ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಇರಬೇಕು. ಅದು 4 ಎಕರೆ ಭೂಮಿಯಲ್ಲಿ ಜವನಂತ ಅರಮನೆ, ಬೆಳ್ಳಿ ಬಂಗಾರ ಸಂಪತ್ತು ಸಾಕತ್ತದೆ. ಯಾವುದಕ್ಕೂ ದೇವರು ಎಂಥ ಮಾತಿದೆಯರ, ಎಂಥ ಮಾತು ಮಾತಾಡ್ತೀವಿ. ನಮ್ಮನ್ನು ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮಕ್ಕಳು ಆಗುದಿಲ್ರಿ ಅಪ್ಪ. ಈ ಮಣಿತನಕ ಒಬ್ಬ ಮಗ ಬೇಕೇ ಬೇಕು. ನಮ್ಮ ಮುತ್ತಜ್ಜನ ಕಾಲವಾಗಿಂದ ಈ ಮನೆಯಾಗ ನಾವು ದುಡಿತಾ ಬಂದೇವೆ. ನಮ್ಮನ್ನೆಲ್ಲರನ್ನು ಮಕ್ಕಳಂತೆ ಪ್ರೀತಿಯಿಂದನೇ ಕಂಡಿರಿ. ಅದಕ್ಕೆ ನಾವು ದೇವರಿಗೆ ಬೇಡ್ಕೊಳ್ಳೋದು, ವರ್ಷ ತುಂಬದ್ರೊಳಗೆ ನಿಮಗೊಬ್ಬ ಗಂಡ ಮಗ ಹುಟ್ಟಿದ್ರೆ ಈ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿ. ನಿನ್ನನ್ನು ನಾನು ಆಳು ಮಗ ಅಂತ ನಾವು ತಿಳಿದುಕೊಂಡೇ ಇಲ್ಲ. ನೀನೊಬ್ಬ ವಿಶ್ವಾಸಿಕ
ನೀನೊಬ್ಬ ಈ ಅರಮನೆಯ ಮೇಲೆ ನಮ್ಮ ಮನೆಯ ಮೇಲೆ ನೀನಿಟ್ಟಿರುವ ಅಭಿಮಾನ ನಿಜವಾಗಿಯೂ ಈ ಮನೆತನ ವಿಷಯವನ್ನು ಆ ಮಾತನ್ನು ಬೇಡ್ರಿಯಪ್ಪ. ನನ್ನ ಪುಣ್ಯ ಈ ಮನೆಗೆ ಇಲ್ರಿ. ಈ ಮನೆ ಅನ್ನದ ಋಣ ತಿನ್ನೋ ಪುಣ್ಯ ನನಗೈತ್ರಿ ಅಪ್ಪ, ನನಗೈತಿ. ಆ ನಿಮ್ಮ ಋಣನ ನಾನು ಯಾವಾಗ ಮುಟ್ಟಿಸ್ತೀನೋ ಆ ದೇವರೇ ಬಲ್ಲ. ಪುಣ್ಯವಂತರಿಗೆ ಋಣ ಭಾರ ಮುಟ್ಟಿಸುವ ಸಮಯ ಬಂದೇ ಬರ್ತೈತಿ. ಅದನ್ನೇನು ನೀವು ವಿಚಾರ ಮಾಡಾಕಬೇಡ. ಅಂದಂಗ ಅಡ್ಸಿ ಬಂದಾಗ ಆಳುಗಳು ಭಾಳ ಬಂದಾಗ ಹೌದ್ರಿ, ಆಯ್ತು. ನಾನು ಹೋಗಿ ಬರ್ತೀನಿ. ಮುಂದಕ್ಕೆ ಬರಬೇಕು. ನಿತ್ಯ ದೇವರ ಗುಡಿಗೆ ಹೋಗುತ್ತೀಯಲ್ಲ, ಹರಕೆಯನ್ನು ಬೇಡಿಕೊಂಡಿದ್ದೀಯಾ? ನಿಮ್ಮಂತ ಪುಣ್ಯವಂತ ನೀತಿವಂತ ಗಂಡ ಸಿಕ್ಕಿದ್ದು ನಾನು 7 ಜನ್ಮದ ಪುಣ್ಯವೆಂದು ಭಾವಿಸ್ಕೊಳ್ತೀನಿ. ಮದುವೆಯಾಗಿ 3 ವರ್ಷ ಕಳೆದರೂ ಕೂಡ ನನಗೊಂದು ಮಗು ಹುಟ್ಟಲಿಲ್ಲ. ಆದಷ್ಟು ಬೇಗನೆ ನನಗೊಂದು ಸಂತಾನ ಭಾಗ್ಯ ದೊರೆಯಲಿ ಅಂತ ನಿತ್ಯ ಆ ದೇವರ ಹತ್ರ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ನಿಜವಾಗ್ಲೂ ನನಗೊಂದು ಮಗು ಆಗ್ಬಿಟ್ರೆ ನನ್ನ ಜನ್ಮ ಸಾರ್ಥಕ. ಮಹಾದೇವಿ, ಇಲ್ಲದನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಇವತ್ತಿನ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಮನೆತನಕ್ಕೆ ಮುತ್ತುಗಳು ಆಗಬಹುದು, ನಮ್ಮ ರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಮನೆಯನ್ನು ಮಾಡುವ ಕಟುಕರು ಆಗಬಹುದು, ಹುಟ್ಟಿಗೆಯನ್ನು ಕತ್ತರಿಸುವ ಮಕ್ಕಳು. ಆದ್ದರಿಂದ ಭಾರತವನ್ನು ಬಯಸಬೇಡ. ಇನ್ನು ಮುಂದೆ ನೀನು ದೇವರ ಬಳಿಗೆ ಹೋಗಿ ಹರಕೆಯನ್ನು ನಿಲ್ಲಿಸಿಬಿಡ. ಯಾಕೆ ಆ ದೇವರ ಮೇಲೆ ನಿಮಗೆ ಇಷ್ಟೊಂದು ಕೋಪ? ನಾನು ಆ ದೇವರಿಗೆ ಮಾಡುತ್ತಿರುವ ಪೂಜೆ ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಇಂದಿಲ್ಲ ನಾಳೆ ಆದ್ರೆ ನನಗೊಂದು ಮಗು ಹುಟ್ಟುತ್ತದೆ. ಅವನು ನಿಮ್ಮ ಹಾಗೆ ದೊಡ್ಡ ಉಣ್ಣೆಯಾಗಿ, ದೊಡ್ಡ ದನಿಯಾಗಿ, ದೊಡ್ಡ ಕೀರ್ತಿಯನ್ನು ತರ್ತಾನೆ. ನನ್ನ ಆಸೆ ತೀರುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ಆಸೆಯನ್ನ ಆ ದೇವರು ಪೂರೈಸಬೇಕಲ್ಲ. ಈಗಾಗಲೇ ಆ ದೇವರು ನನ್ನ ಮೇಲೆ ಕಣ್ಣು ತೆರೆದು ಬಿಟ್ಟಿದ್ದಾನಲ್ಲ. ಬರೀ ನಗು ಬರ್ತಿತ್ತು. ಆದರೆ ಇವತ್ತಿನ ದಿವಸ ಈ ನಿಮ್ಮ ನಾಚಿಕೆ ಒಳಗಿರುವ ಈ ನಿನ್ನ ಸೌಂದರ್ಯವನ್ನು ನೋಡಿ ನನ್ನ ಮನಸ್ಸಿನಲ್ಲಿರುವ ಸಪ್ತ ಸ್ವರಗಳು ಈಗ ಏನು ಕಲಿಯುತ್ತೇವೆ ಗೊತ್ತಾ? ಏನೆಂದು? ನಿನ್ನನ್ನು ಅತ್ತಿಕೋ ನೋಡಿದ್ರೆ ಏನಂತ ಮೈಕಿ ಬಾಂಡು ಮೆಪ್ಪಿಗೆ ಮೈಕಿ ಬನ್ನಿ.
ಸಿಹಿ ಬುತ್ತಿಯ
ಇದು ದಾರಿ ದಾರಿ ಮೇಲೆ ಸ್ವಲ್ಪ ಗಂಡಗ ಮರ್ಯಾದೆ ಕೊಟ್ಟು ಮಾತಾಡು. ನನ್ನ ಗಂಡ ಅಂತ ತಿಳ್ಕೊಂಡೇವ ಅಥವಾ ಗುಡು 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 ಗುಂಡ ಅಂತ ಹೇಳ್ತೀನಿ. ಯಾರು ಗಂಡಸರು ಬಂದು ನಾನು ಕಾಪಾಡ್ಬಾರ ಹಂಗಾರಿ ನಾನು ಗಂಡಸರ ಹೋಗಲ್ಲ. ಈಗ ಒಂದು 15-20 ದಿವಸ ಆತು ನನಗ ತಿಳಿದಂಗೆ ಗಂಡಸರ ಹೌದಲ್ಲ. ಹೌದು ನನ್ನಂತ ಗಂಡ ಇದ್ದಿದ್ದಕ್ಕೆ ನೀನು ಬಾಳೆ ಬಚ್ಚ ಲೇ ತವ್ರ ಮನೆಗದೀನಿ ತವ್ರ ಮನೆಗದಷ್ಟು ಹಾರಾಡ್ತೀನಿ ನಿಮ್ಮ ಖರೆ ನಾಯಿ ಚೂ ಬಿಡ್ತೀನಿ. ಏನಿಲ್ಲ ಏನಿಲ್ಲ ಏ ದೊಡ್ಡ ಶ್ರೀಮಂತ ದೊಡ್ಡ ಜಮೀನ್ದಾರ ಮಂತನ ನಮ್ಮದು. ನಮ್ಮ ಆಸ್ತಿ ಎಲ್ಲೈತಿ ಎಷ್ಟೈತಿ ಹೆಂಗೈತಿ ಅಂತ ನಮಗ ಗೊತ್ತಿಲ್ಲ. ಇಲ್ಲಿ ನಮ್ಮ ಮೈಲಾರಕ್ಕೆ ಹೋಗ್ಬೇಕಾರೆ ಎಡಕ ಬರಕ ಹೊಲ ಅದಾವಲ್ಲ ಅವೆಲ್ಲ ಯಾರು ಅಂತ ಹೇಳ್ಕೊಂಡ್ರಿ. ಅವೆಲ್ಲ ಯಾರು ಅವೆಲ್ಲ ಅವರು ಇತ್ತಾಗ ಹಡಗಲಿಗೆ ಹೋಗ್ಬೇಕಾರೆ ಎಡಕ ಬರಕ ದೊಡ್ಡ ದೊಡ್ಡ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ದೊಡ್ಡ ದೊಡ್ಡ ಸರ್ಕಲ್ ಅವೆಲ್ಲ ಯಾರು ಅಂತ ಹೇಳ್ಕೊಂಡ್ರಿ. ಯಾರು ಅವೆಲ್ಲ ಅವರವರು ಆ ಕಡೆ ಈ ಕಡೆ ಬಿಟ್ಟು ನಡಕ್ಕೇನು ಕರೆ ನೋಡಿ ಹೋಗತ್ತಲ್ಲ. ಮಗಳಿಗೆ ಮದುವೆ ಆದ ಕೂಡಲೇನ ನಿಮ್ ಮಗಳಿಗೆ ಒಂದು ಸೊಂಟಕ್ಕೊಂದು ಡಾಬ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಿಲ್ಲ. ಡಾಬ್ ಮದುವೆ ಆಗೈತೆ ಐತಿ ನನಗೆ ನಿನ್ನ ಸೊಂಟ ತಡತನ ಸಿಕ್ಕಿಲ್ಲ ನನಗೆ. ಮದುವೆ ಆಗೈತೆ ಐತಿ ನನ್ನ ಪಾಲಿಗೆ ಲವ್ ಲಾಕ್. ಬರೀ ಕೈ ಬಾಯಿ ಕೆಲಸ ಕೇಳತ್ತೆ ಹಿಂಗ ಮಾಡ್ತೀವಿ. ಇನ್ನು ಹಗಲು ರಾತ್ರಿ ನಿನ್ನ ಒಪ್ಪದ ನಾ ಹೆಂಗ ಸಹಿಸ್ಬಿಟ್ಟು ನನ್ನ ಒಪ್ಪತ್ರ ನಿನಗ ಅಲ್ಲೇ ವಿಚಾರ ಮಾಡು. ಮುಂಜಾನೆಯಿಂದ ಸಂಜೆ ಮಟ್ಟ ಕತ್ತಿ ತೊಡ್ದಂಗೆ ಸಂಜೆ ಆದ್ಮೇಲೆ ಸ್ವಲ್ಪ ತಂಗಳ ಪಂಗಳ ಹಳಸಿದ ಪಡಿಸಿ ತೊಗೊಂಡು ಹಾಕ್ತೀನಿ ತಿಂದು ಹೋಗಿ ಹನುಮಂತರ ಕೂಡ ಮಲ್ಕೋತೀನಿ. ನನ್ನ ಒಪ್ಪತ್ರ ಯಾವಾಗ ಆತು ಎಷ್ಟೊತ್ತಿನಾಗ ಆತು ಎಲ್ಲಿ ಆತು ತೋರಿಸಿ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ. ಆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ ಅತ್ತಿ ಮನೆಗೆ